ಹಾಸನ ಜೆಡಿಎಸ್ ಭದ್ರಕೋಟೆ, ಗೌಡರ ಕುಟುಂಬದ ಹಿಡಿತದಲ್ಲಿರುವ ಜಿಲ್ಲೆ. ಇದೀಗ ರಾಮನಗರದಂತೆ ಹಾಸನ ಜಿಲ್ಲೆಯನ್ನು ಕ್ಲೀನ್ ಸ್ವೀಪ್ ಮಾಡೋದಕ್ಕೆ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಅಹಿಂದ ಕಬಂಧ ಬಾಹುಗಳನ್ನ ಒಕ್ಕಲಿಗರ ನಾಡಲ್ಲೂ ಚಾಚೋದಕ್ಕೆ ಗ್ಯಾರಂಟಿ ರಾಮಯ್ಯ ಪಣ ತೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಹಾಸನದಲ್ಲಿ ಸ್ವಾಭಿಮಾನ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗ್ತಿದೆ. ಇದರ ಮಧ್ಯೆ ಸಿದ್ದು ಶಕ್ತಿ ಪ್ರದರ್ಶನಕ್ಕೆ ಅಭಿಮನ್ಯು ಲೇವಡಿಯಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಕೈ ನಾಯಕರು ಸಿದ್ದು ಬೆನ್ನಿಗೆ ನಿಂತಂತೆ ಮಾತನಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಅಂದ್ರೆ ಶಕ್ತಿ, ಸಿದ್ದರಾಮಯ್ಯ ಅಂದ್ರೆ ಯುಕ್ತಿ, ಸಿದ್ದರಾಮಯ್ಯ ಅಂದ್ರೆ ಜನಬಲ. 40 ವರ್ಷದ ರಾಜಕೀಯ ಅನುಭವ. ಈ ಶಕ್ತಿ ಯುಕ್ತಿ ಮಿನಿ ಸಮರದಲ್ಲಿ ಅನಾವರಣವಾಗಿದೆ. ಇಲ್ಲಿ ಟೀಮ್ ವರ್ಕ್ ಜೊತೆಗೆ ಸಿದ್ದರಾಮಯ್ಯರ ಅಹಿಂದ ವರ್ಚಸ್ಸು ವರ್ಕೌಟ್ ಆಗಿದೆ. ಇದರ ಬೆನ್ನಲ್ಲೇ ಗೌಡರ ಭದ್ರಕೋಟೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಅಹಿಂದ ರಾಮಯ್ಯ ಸಜ್ಜಾಗಿದ್ದಾರೆ. ಇದೀಗ ಸ್ವಾಭಿಮಾನಿ ಸಮಾವೇಶದ ವಿರುದ್ಧ ವಿಪಕ್ಷಗಳು ಕಿಡಿಕಾರ್ತಿವೆ. ಸಮಾವೇಶ ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದಾರೆ? ಸ್ವಾಭಿಮಾನಿ ಸಮಾವೇಶದ ವಿರುದ್ಧ ನಿಖಿಲ್ ಕಿಡಿ. ಹಾಸನದಲ್ಲಿ ಡಿಸೆಂಬರ್ 5ಕ್ಕೆ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ನಡೆಯಲಿದೆ. ಸಿದ್ದು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ. ಇದು ಕಾಂಗ್ರೆಸ್ ಸಮಾವೇಶವೋ ಸಿದ್ದರಾಮಯ್ಯ ಸಮಾವೇಶವೋ ಎಂಬ ಗೊಂದಲವೂ ಇದೆ. ಇದರ ಮಧ್ಯೆ ದಳಕೋಟೆ ಕಬ್ಜಾ ಮಾಡಲು ಹೊರಟಿರೋ ಅಹಿಂದ ರಾಮಯ್ಯ ವಿರುದ್ಧ ಚನ್ನಪಟ್ಟಣ ಚಕ್ರವ್ಯೂಹ ಭೇದಿಸಲಾಗದೆ ಮಂಡಿಯೂರಿದ ಅಭಿಮನ್ಯು ಕಿಡಿಕಾರಿದ್ದಾರೆ. ಈಗ ಸಮಾವೇಶ ಯಾರು ಎಲ್ಲಿ ಬೇಕಾದರೂ ಮಾಡಬಹುದು, ಅವ್ರಿಗೆ ಸ್ವತಂತ್ರರಿದ್ದಾರೆ. ಇದರಿಂದ ಹಿನ್ನಡೆ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇನ್ನು ಚುನಾವಣೆ ನಮಗೆ 3.5 ವರ್ಷ ಬಾಕಿ ಇದೆ ಸಮಯಾವಕಾಶ. ಸಮಾವೇಶ ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಸರ್ಕಾರದ ವೈಫಲ್ಯತೆಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರಾ? ಸರ್ಕಾರದ ಸಾಧನೆಗಳು ಏನಿದೆ ಅಂತಕ್ಕಂಥದ್ದು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಮಾವೇಶಕ್ಕೆ ಯಾರ ಅಸಮಾಧಾನವಿಲ್ಲ ಎಂದ ಪರ, ಎಲ್ಲಾ ಸಮಾಜ ಪಕ್ಷದ ಪರ ಎಂದ ಪ್ರಿಯಾಂಕ್ ಖರ್ಗೆ. ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಕಾಂಗ್ರೆಸ್ನಲ್ಲಿ ಅಪಸ್ವರದ ಹಾಡು ರಿಂಗಣಿಸಿದೆ. ಕೆಲ ನಾಯಕರು ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡಿ ಅಂತ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ. ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಸಮಾವೇಶಕ್ಕೆ ಯಾರ ಅಸಮಾಧಾನವೂ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇತ್ತ ಎಲ್ಲಾ ಸಮುದಾಯಗಳು ಪಕ್ಷದ ಪರವಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅನಾಮಧೇಯ ಬಿಜೆಪಿಯವರೇ ಯಾಕೆ ಬರೆದಿರಬಾರ್ದು? ಬಿಜೆಪಿಯವರೇ ಅನಾಮಧೇಯ ಪತ್ರಗಳನ್ನು ಬರೀತಾರೆ, ಅದು ನಮಗೆ ಲೆಕ್ಕ ಇಲ್ಲ. ಆದರೆ ನಮ್ಮಲ್ಲಿ ಯಾವುದು ಕೂಡ ಅಪಸ್ವರ ಇಲ್ಲ. ನಾವು ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತೇವೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಖರ್ಗೆ ಸಾಹೇಬರು ನಿನ್ನೆ ಮಾತಾಡಿಕೊಂಡೆ ಹಿಂಗೆ ಇದ್ದಾರೆ. ಐ ಆಮ್ ನಾಟ್ ಅವೇರ್ ಆಫ್ ಇಟ್ ಕಂಪ್ಲೀಟ್ಲಿ. ಬಟ್ ಏನೇ ಇದ್ರೂ ಕೂಡ ಈಗ ಹಿಂದ ವರ್ಗ ಇರ್ಬೋದು, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವ್ರು ಇರ್ಬೋದು, ಅವರೆಲ್ಲರೂ ಕಾಂಗ್ರೆಸ್ ಬೆಂಬಲ ಇರ್ತಾರೆ ಅಲ್ವಾ? ಸಿದ್ದರಾಮೋತ್ಸವದಲ್ಲಿ ಭಾಗಿಯಾಗುವೆ ಎಂದ ಸೇಠ್, ಸಮಾವೇಶ ಯಶಸ್ವಿ ಮಾಡ್ತೇವೆ ಎಂದ ಪಾಟೀಲ್. ಹಾಸನದ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇನೆ ಅಂತ ಶಾಸಕ ತನ್ವೀರ್ ಸೇಠ್ ಹೇಳಿದ್ದಾರೆ. ಇತ್ತ ದೇಶದಲ್ಲಿ ಗೊಂದಲ ಸೃಷ್ಟಿಸುವಂತವರಿಗೆ ಉತ್ತರ ನೀಡೋಕೆ ಈ ಸಮಾವೇಶ ಅಂತ ಸಚಿವ ಎಚ್.ಕೆ. ಪಾಟೀಲ್ ಸ್ಪಷ್ಟನೆ ನೀಡಿದ್ದಾರೆ. ದೇಶದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಬೇಕು ಅನ್ನುವಂತ ಅಭಿಪ್ರಾಯದವರು ಏನಿದ್ದಾರೆ, ಅವ್ರಿಗೆ ಸೂಕ್ತವಾದ ಉತ್ತರ ಕೊಡೋದಕ್ಕೆ ನಾವು ಹಾಸನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ. ಖಂಡಿತವಾಗಿ ನಾನು ಭಾಗಿಯಾಗ್ತೇನೆ. ಅದಕ್ಕೆ ಸಿದ್ಧತೆ ನನ್ನ ಕ್ಷೇತ್ರದಲ್ಲೂ ನಾನು ಕಾರ್ಯಕರ್ತರನ್ನ ಕರೆದು ನಾನು ಹೇಳಿದ್ದೇನೆ. ಆ ಕಾರ್ಯಕ್ರಮ ಯಶಸ್ವಿಗೊಳಿಸಕ್ಕೆ ನಾವೆಲ್ಲರೂ ಇದ್ದೀವಿ. ರಾಜ್ಯದಲ್ಲಿ ಅಹಿಂದ ಕೋಟೆಯನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡುವತ್ತ ಸಿದ್ದರಾಮಯ್ಯ ದಾಪುಗಾಲಿಟ್ಟಿದ್ದಾರೆ. ಅಪಸ್ವರದ ಮಧ್ಯೆಯೂ ಹಾಸನದಲ್ಲಿ ಅಬ್ಬರಿಸೋಕೆ ಸಜ್ಜಾಗಿದ್ದಾರೆ. ಆದ್ರೆ ಅಹಿಂದ ವೇದಿಕೆ ಸಿದ್ದು ಬಣಕ್ಕಷ್ಟೇ ಸೀಮಿತವಾಗತ್ತಾ ಅಥವಾ ಪಕ್ಷದ ವೇದಿಕೆಯಾಗಿ ಬದಲಾಗತ್ತಾ ನೋಡಬೇಕು. ರಾಮನಗರದಿಂದ ಮೋಹನ್ ಜೊತೆ ರವಿ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.